ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ. ಇವಾಗ ತಾನೇ ನನ್ನ ಮಕ್ಕಳು ನಾಷ್ಟ ಮಾಡ್ಕೊಂಡು ಸ್ಕೂಲ್ಗೆ ಹೋದ್ರು. ನಾನು ಇವತ್ತು ಗಾಡಿ ರಜಾ ಇದೆ, ಗಾಡಿ ಪ್ರಾಬ್ಲಮ್ ಆಗಿರೋದ್ರಿಂದ ಶೋರೂಮ್ ಅಲ್ಲೇ ಬಿಟ್ಟಿದ್ದೀನಿ. 3 ದಿವಸ ಆಯ್ತು ಗಾಡಿಗೆ ಹೋಗಿಲ್ಲ, ಮನೆಯಲ್ಲ ಇದ್ದೀನಿ. ಅದಕ್ಕೋಸ್ಕರವಾಗಿ ನಮ್ದು ಟೀ ಶಾಪ್ ಇದೆ, ಅಲ್ಲೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಸಿಗೆ ಊಟ ಹಾಕೊಂತ ಇದೀನಿ. ನನ್ನನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ, ಆಟೋ ನೀವ್ ಹೇಗ್ ಓಡಿಸೋದ್ ಕಲ್ತ್ಕೊಂಡ್ರಿ, ಹೇಗೆ ಆಟೋ ಫೀಲ್ಡ್ ಯಾವ ತರ ಇರುತ್ತೆ ಅಂತ ಎಲ್ಲ ನಾನು ತುಂಬಾ ಜನ ಕೇಳ್ತಾ ಇರ್ತಾರೆ. ಇವತ್ತು ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರ್ತೀನಿ. ನನಗೆ ಆದಷ್ಟು ನಾನು ಆಟೋ ಫೀಲ್ಡಿಗೆ ಬರಬೇಕು ಅನ್ನೋ, ನಾನು ಆಕ್ಚುಲಿ ನನ್ನ ಫಸ್ಟ್ ಇಂದನೂ ನನಗೆ ಆಟೋ ಫೀಲ್ಡಿಗೆ ಬರ್ತೀನಿ ಅನ್ನೋ ಕನಸು ಮನಸ್ಸಲ್ಲೂ ಇರಲಿಲ್ಲ. ನಾನು ಬೈಕ್ ಓಡಿಸ್ತಾ ಇದ್ದೆ ಸುಮ್ಮನೆ ಮನೆ ಯೂಸಿಗೆ ಅಂತ ಹೇಳ್ಬಿಟ್ಟು. ಬಟ್ ಒಬ್ರು ದುಡ್ದು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದೆ. ಗಾರ್ಮೆಂಟ್ಸಿಗೆ ಹೋಗ್ಬೇಕಾರ 10,000 ಕೊಡೋರು, ಬೆಳಗಿಂದ ಸಾಯಂಕಾಲ ಗಂಟ ಮಾಡಿದ್ರೆ 10,000 15,000 ಕೊಡೋರು. ನಾನು ಟೈಲರೇ 12 ವರ್ಷ ಮಾಡಿದೆ ಗಾರ್ಮೆಂಟ್ಸ್ ಅಲ್ಲಿ. ಯಾಕೋ ನನಗೆ ಇಷ್ಟ ಆಗ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಟೀ ಅಂಗಡಿ ಓಪನ್ ಮಾಡಿದೆ. ಟೀ ಶಾಪಲ್ಲಿ ಅಲ್ಲಿ ಕೂಡ ನನಗೆ ಅಷ್ಟು ಲಾಭ ಸಿಕ್ಕಿಲ್ಲ. ಇನ್ನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಟೀ ಶಾಪಲ್ಲಿ ಬಿಟ್ಬಿಟ್ಟು, ಆಮೇಲೆ ಬೇರೆಯವ್ರನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಫುಡ್ ಡೆಲಿವರಿ ಮಾಡಕ್ ಸ್ಟಾರ್ಟ್ ಆದೆ. ಫುಡ್ ಡೆಲಿವರಿ ಮಾಡಿದಾಗಲೂ ಕೂಡ ನನಗೆ ಅಷ್ಟು ವರ್ಕೌಟ್ ಆಗಲಿಲ್ಲ. ಆಮೇಲೆ ನನಗೆ ಆಟೋ ಓಡಿಸೋದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂತು. ಆವಾಗ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ಬಿಟ್ಟು ನಮ್ಮ ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಇದು ಮಾಡ್ಕೊಂಡ್ಬಿಟ್ಟು, ಆವಾಗ ನಾನು ನಮ್ಮ ಅಣ್ಣ ನನಗೆ 3 ದಿವಸ ಮಾತ್ರ ನನಗೆ ಹೇಳ್ಕೊಟ್ರು ಅಷ್ಟೇ. ಇನ್ನು ಮಿಕ್ಕಿದ್ದು ನಾನೇ ಇಂಟ್ರೆಸ್ಟ್ ಇರೋದ್ರಿಂದ ಕಲ್ತ್ಕೊಂಡು, ಆಮೇಲೆ 1 ವಾರ ನನಗೆ 15 ದಿವಸ ಮಿನಿಮಮ್ ಒಂದು 3 ತಿಂಗಳು ಕಷ್ಟ ಆಯಿತು. ಟ್ರಾಫಿಕಲ್ಲೆಲ್ಲ ಗಾಡಿ ಓಡಿಸ್ಬೇಕಾರೆ ಆ ಥರ ಎಲ್ಲ ಕಷ್ಟ ಆಯಿತು. ಆಮೇಲೆ ಇದಾಯಿತು. ಆಮೇಲೆ ನಂದೇ ಆದ ಓನ್ ಗಾಡಿ ತಗೊಂಡೆ, ಲೋನ್ ಹಾಕ್ಬಿಟ್ಟು. ಆವಾಗ ನನ್ನ ದುಡಿಮೆಯಲ್ಲಿ ಸ್ಟಾರ್ಟ್ ಆಯಿತು. ಎಲ್ಲದಕ್ಕಿಂತಲೂ ಬೆಟ್ರು ಇದೇ ಚೆನ್ನಾಗಿದೆ ಅನ್ನೋ ಇದಾಯಿತು ಸಂಪಾದನೆ. ಯಾರ ಕೈ ಕೆಳಗಡೆನೂ ಕೆಲಸ ಇಲ್ಲ, ಯಾರ ಹತ್ರನೂ ಬಯಸ್ಕೋಬೇಕು ಅನ್ನೋದಿಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಲ್ಲ ಅನ್ನಿಸೋಕೆ ಸ್ಟಾರ್ಟ್ ಆಯಿತು. ಆವಾಗಲಿಂದ ನಾನು ಆಟೋ ಫೀಲ್ಡಿಗೆ ಬಂದುಬಿಟ್ಟು ಈಗ 2.5 ವರ್ಷ ಆಯಿತು. 2.5 ವರ್ಷದಿಂದನೂ ನಾನು ದಿನಕ್ಕೆ 1,000 1,500 ಮಾಡಲ್ಲ, 2,000 1,500 ಈ ಥರ ಅರ್ನಿಂಗ್ ಮಾಡ್ತಾ ಇರ್ತೀನಿ. ಪರವಾಗಿಲ್ಲ, ಏನೋ ಜೀವನ ನಡೀತಾ ಇದೆ. ಯಾರ ಹತ್ರನೂ ಕೈ ಚಾಚದ ರೀತಿಯಲ್ಲಿ, ಯಾರ ಹತ್ರನೂ ಅನಿಸ್ಕೊಂಡ ರೀತಿಯಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾಕಂದರೆ ಇವಾಗ ಅಂಗಡಿಗೆ ಹೋಗಬೇಕು, ಅಂಗಡಿಯಿಂದ ಇದಕ್ಕೆ ಹೋಗ್ತೀನಿ. ಇದೇ ರೀತಿಯೇ ಮುಂದಿನ ವಿಡಿಯೋದಲ್ಲಿ ಟಾಪಿಕ್ ತೊಗೊಂಬರ್ತೀನಿ. ಓಕೆ, ಬಾಯ್. ₹35 received on BharatPay. ₹36 received on BharatPay.
50 rupees received on Bharat Pay.